ಹೇ ಏನ್ ಮಾಡ್ತಿದ್ಯಾ ಇಲ್ಲಿ? ಕರ್ಬೇವು ಕಿತ್ಕೊಂತ ಇದ್ದೆ. ಯಾಕೆ? ಕರ್ಬೇವು ಜ್ಯೂಸ್ ಮಾಡ್ಕೊಳ್ಳೋಕೆ. ಅದು ಏನಕ್ಕೆ? ಬಾ ಹೇಳ್ತೀನಿ. ಇದರಲ್ಲಿ ವಿಟಮಿನ್ ಎ, ಬಿ, ಸಿ ಮತ್ತೆ ಇ ಇರುತ್ತೆ. ಎ ಇಂದ ವಿಷನ್ ಇಂಪ್ರೂವ್ಮೆಂಟ್ ಹೆಲ್ಪ್ ಆಗುತ್ತೆ. ಸಿ ಮತ್ತೆ ಇ ಇಂದ ಸ್ಕಿನ್ ಇಂಪ್ರೂವ್ಮೆಂಟ್ ಆಗುತ್ತೆ. ಆಮೇಲೆ ಮಿನರಲ್ಸ್ ಅಂತ ಬಂದ್ರೆ ಇದರಲ್ಲಿ ಐರನ್, ಜಿಂಕ್ ಮತ್ತೆ ಫಾಸ್ಫರಸ್ ಇರುತ್ತೆ. ಐರನ್ ಇಂದ ಹಿಮೋಗ್ಲೋಬಿನ್ ಇನ್ಕ್ರೀಸ್ ಆಗುತ್ತೆ. ಮತ್ತೆ ಇದ್ರ ಜೊತೆಗೆ ಸಿಟ್ರಸ್ ಅಂದ್ರೆ ಲೆಮನ್ ಏನಾದ್ರು ತಗೊಂಡ್ರೆ ಐರನ್ ಅಬ್ಸಾರ್ಪ್ಷನ್ ಬೇಗ ಆಗುತ್ತೆ. ಇದರಲ್ಲಿ ಡೈಜೆಸ್ಟಿವ್ ಎನ್ಸೈಮ್ಸ್ ಸ್ಟಿಮ್ಯುಲೇಟ್ ಮಾಡುವಂತ ಒಂದು ಕಂಟೆಂಟ್ ಇರುತ್ತೆ. ಇದರಿಂದ ಡೈಜೆಷನ್ ಇಂಪ್ರೂವ್ ಆಗುತ್ತೆ ನಿಮ್ಮ ಬಾಡಿಯಲ್ಲಿ. ಹಾಗೆ ಇದು ಹೈ ಫೈಬರ್ ಕಂಟೆಂಟ್ ಇರುತ್ತೆ. ಹೈ ಫೈಬರ್ ಕಂಟೆಂಟ್ ಇಂದ ಕಾನ್ಸ್ಟಿಪೇಷನ್ ರಿಲೀವ್ ಮಾಡುತ್ತೆ. ಆಮೇಲೆ ಅಕಾರ್ಡಿಂಗ್ ಟು ದ ರಿಸರ್ಚ್ NIN ಕಂಡಕ್ಟ್ ಮಾಡಿರೋದು 2013 ಅಲ್ಲಿ. ಇದರಲ್ಲಿ ಪಾಲಿಫಿನಾಲ್ ಅನ್ನೋ ಕಾಂಪೋನೆಂಟ್ ಇರುತ್ತೆ. ಇದರಿಂದ ಬ್ರೆಸ್ಟ್ ಕ್ಯಾನ್ಸರ್ಗೆ ಹೆಲ್ಪ್ ಆಗುತ್ತೆ. ಪ್ರಿವೆನ್ಷನ್ ಅಂಡ್ ಟ್ರೀಟ್ಮೆಂಟ್ ಎರಡಕ್ಕೂ ಹೆಲ್ಪ್ ಆಗುತ್ತೆ. ಇವು ಜ್ಯೂಸ್ನ ಲಿಮಿಟೆಡ್ ಅಮೌಂಟ್ ಅಲ್ಲಿ ತಗೋಬೇಕು, ಎಕ್ಸಸ್ ಆಗಿ ತಗೋಬಾರ್ದು. ತಗೊಂಡ್ರೆ ಬ್ಲೋಟಿಂಗ್ ಮತ್ತೆ ಹೈಪೋಗ್ಲೈಸಿಮಿಯಾ ಅಂದ್ರೆ ಬ್ಲಡ್ ಗ್ಲೂಕೋಸ್ ಲೆವೆಲ್ ಕಮ್ಮಿ ಆಗುತ್ತೆ. ಇದನ್ನ ಹರ್ಬಲ್ ಟೀ ಮತ್ತೆ ಅರೋಮಾ ಥೆರಪಿಯಾಗೂ ಯೂಸ್ ಮಾಡಬಹುದು ನಾವು. ನಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಇದು ಹೇರ್ಗೆ ಇಂಪ್ರೂವ್ಮೆಂಟ್ ಮಾಡುತ್ತೆ. ಇದರಿಂದ ಹೇರ್ ಫಾಲ್ ಕಡಿಮೆ ಆಗುತ್ತೆ, ಹಾಗೆ ಹೇರ್ ಗ್ರೋತಿಗೂ ಹೆಲ್ಪ್ ಮಾಡುತ್ತೆ. ಆಮೇಲೆ ಇದು ಜ್ಯೂಸ್ ಹೆಂಗ್ ಪ್ರಿಪೇರ್ ಮಾಡೋದನ್ನೋದು ಡಿಸ್ಕ್ರಿಪ್ಷನ್ ಅಲ್ಲಿ ನೋಡಿ. ಪ್ಲೀಸ್ ಫಾಲೋ ಅಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು.